ಕ್ಲಾಸ್ ಫಾರ್ ಬಿ ಎ ಫೋರ್ತ್ ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಬಿ ಎ 4ನೇ ಸೆಮಿಸ್ಟರ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್ ಸೊ ಲಾಟ್ ಆಫ್ ಥಿಂಗ್ಸ್ ಆನ್ ಇಂಟರ್ನ್ಯಾಷನಲ್. ಸೊ ಜಸ್ಟ್ ಐ ವಿಲ್ ರಿವ್ಯೂ ಆಲ್ ದೋಸ್ ಪಾಯಿಂಟ್ಸ್ ವಿಚ್ ಹ್ಯಾವ್ ಡನ್ ಇನ್ ಪ್ರಿವಿಯಸ್ ಕ್ಲಾಸ್. ಸೊ ಹಿಂದಿನ ಕ್ಲಾಸ್ನಲ್ಲಿ ಏನೇನು ಹೇಳಿದ್ನಿ ಅದನ್ನು ರಿವ್ಯೂ ಮಾಡಿಕೊಂಡು ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಅಕೌಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ಈ ಒಂದು ಸಂದಾಯ ಬಾಕಿಯ ಲೆಕ್ಕಗಳು ಅಥವಾ ಲೆಕ್ಕಗಳು, ಅಂತಾರಾಷ್ಟ್ರೀಯ ಈ ಒಂದು ವ್ಯಾಪಾರದ ಲೆಕ್ಕಗಳೇನು ಅಥವಾ ಅಕೌಂಟ್ಸ್ ಆಫ್ ಪೇಮೆಂಟ್ಸ್ ಆರ್ ಅಕೌಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಓಕೆ, ಎಲ್ಲ ಒಂದೇ. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ಡ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಪರಿಚಯ ಭಾಗವನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡ್ರಿ. ಸೊ ದೇರ್ ಯು ಹ್ಯಾವ್ ಲರ್ನ್ಡ್ the introductory part means what do you mean by international trade. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ನಾವು ಯಾವ ರೀತಿಯಾಗಿ ಆ ಒಂದು ಪರಿಭಾವನೆಯಿಂದ ಅದಕ್ಕೆ ಹೇಳಲಾಗ್ತಿತ್ತು. ಸೊ ಹಿಂದಿನ ಕಾಲದಲ್ಲಿ ವ್ಯಾಪಾರ ಯಾವ ರೀತಿಯಾಗಿ ನಡೀತಿತ್ತು, ಪ್ರಸ್ತುತ ಹೇಗೆ ಅಲ್ಲಿ ಪ್ರತಿಯೊಂದು ರೂಪಾಂತರಗಳನ್ನು ಹೊಂದುತ್ತಾ ವ್ಯಾಪಾರ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಅನ್ನುವುದನ್ನು ಈ ಒಂದು ಪರಿಚಯ ಭಾಗದಲ್ಲಿ ತಿಳ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಅ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ ವಿಚ್ ಈಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಟ್ರೇಡ್, ದಟ್ ಈಸ್ ನಥಿಂಗ್ ಬಟ್ BOP ಆ್ಯಂಡ್ BOT. ಸೊ ವ್ಯಾಪಾರ ಬಾಕಿ ಅಥವಾ ಇದು ಅಂದರೆ ಬ್ಯಾಲೆನ್ಸ್ ಆಫ್ ಟ್ರೇಡ್, ಮತ್ತೊಂದು ಪರಿಭಾವನೆ ಅತ್ಯಂತ ಮುಖ್ಯವಾದದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕ. ಸೊ ಈ ಪರಿಭಾವನೆಗಳಂದ್ರೆ ಏನು, ಇವುಗಳ ಅರ್ಥ ಏನು ಹೇಳ್ತದೆ, ಸೊ ಅವುಗಳ ಸವಿಸ್ತಾರವಾದಂಥ ವಿವರಣೆಯನ್ನು ತಿಳ್ಕೊಂಡ್ರೆ ಇದರೊಂದಿಗೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ವ್ಯಾಪಾರ ಬಾಕಿ, ಸೊ ಅದೇ ರೀತಿಯಾಗಿ ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕ ಯಾವಾಗ ಅನುಕೂಲಕರ ಆಗ್ತದೆ, ಯಾವಾಗ ಅನಾನುಕೂಲಕರ ಆಗ್ತದೆ, ಅದೇ ರೀತಿಯಾಗಿ ಯಾವಾಗ ಸಮತೋಲಿತವಾಗ್ತದೆ ಅನ್ನುವುದನ್ನು ಸಹ ಈ ಒಂದು ಪರಿಭಾವನೆಗಳ ಮೂಲಕ ನೀವು ಹಿಂದಿನ ಕ್ಲಾಸ್ನಲ್ಲೇ ಅಧ್ಯಯನ ಮಾಡಿದ್ದೀರಿ. ಓಕೆ, ಸೊ ಈಗ ನಿಮಗೆ ಗೊತ್ತಿದೆ. ಸೊ ಹಿಯರ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ವ್ಯಾಪಾರ ಬಾಕಿ ಇದು ಏನು, ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಒಂದು ಭಾಗ ಅಂತ ಹೇಳ್ತೀವಿ. ವೈ ವಿ ಕಾಲ್ ಇಟ್ ಆಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆಸ್ ಅ ಪಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಆರ್ ಇಟ್ ಸ್ಟೇಟ್ಸ್ ದ ಓನ್ಲಿ ದ ವಿಜಿಬಲ್ ಗೂಡ್ಸ್. ವಿಜುವಲ್ ಗೂಡ್ಸ್ ಮೀನ್ಸ್ ವಾಟ್? ಗೋಚರ ಬಾಬುಗಳು ಅಥವಾ ಈ ಒಂದು ಏನಂತೀವಿ ಗೋಚರ ಬಾಬುಗಳು ಅಥವಾ ಸದೃಶ್ಯ ಸರಕುಗಳು ಅಂತ ಕರಿತೀವಿ. ಸೊ ಹಿಯರ್ ವಾಟ್ ಯು ಮೀನ್ ಬೈ ವಿಜಿಬಲ್ ಗೂಡ್ಸ್? ವಿಚ್ ಹ್ಯಾವ್ ಗಾಟ್ ಅ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ವಿಚ್ ಹ್ಯಾವ್ ಗಾಟ್ ಅ ವೇಟ್ ಆ್ಯಂಡ್ ವಿಚ್ ಹ್ಯಾವ್ ಟೆಸ್ಟೆಡ್ ಇನ್ ದ ಎಕ್ಸೈಸ್ ಆಫೀಸ್. ಸೊ ಈ ಒಂದು ಇದರಲ್ಲಿ ಸುಂಕದ ಕಟ್ಟೆಯಲ್ಲಿ ಯಾವ ಸರಕುಗಳು ಪರೀಕ್ಷೆಗೆ ಒಳಪಡ್ತಾವ, ಯಾವ ಸರಕಿಗೆ ತೂಕವಿದೆಯೋ, ಆಕಾರವಿದೆಯೋ, ಯಾವ ಸರಕುಗಳನ್ನು ಮುಟ್ಟಲಿಕ್ಕೆ ಸಾಧ್ಯವಿದೆಯೋ ಅಂತಹ ಸರಕುಗಳಿಗೆ ನಾವೆಂತೀವಿ ಈ ಒಂದು ವ್ಯಾಪಾರ ಬಾಕಿ ಎಂಬ ಪರಿಭಾವನೆಯನ್ನು ಅಲ್ಲಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿಗೆ ಯಾವ ರೀತಿಯಾಗಿ ಹೇಳ್ತೀವಿ, ಅಲ್ಲಿ ಬರ್ತಕ್ಕಂಥ ಸರಕುಗಳ ಒಂದು ಉದಾಹರಣೆ ಯಾವ ರೀತಿಯಾಗಿ ಕೊಡ್ತೀವಿ, ಸದೃಶ್ಯ ಸರಕುಗಳು ಮತ್ತು ಅಸದೃಶ್ಯ ಎರಡನ್ನೂ ಅದು ಒಳಗೊಂಡಿರ್ತದೆ, ಗೋಚರ ಭಾವಗಳು, ಅಗೋಚರ ಭಾವಗಳು. ಸೊ ಅಗೋಚರ ಅಂದ್ರೇನು? ಹಿಯರ್ ವಿ ಹ್ಯಾವ್ ವಾಟ್ ಎವರ್ ದ ಗೂಡ್ಸ್ ವಿಚ್ ಹ್ಯಾವ್ ಪ್ರೊಡ್ಯೂಸ್ಡ್, ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಟರ್ಸರಿ ಸೆಕ್ಟರ್, ತೃತೀಯ ವಲಯದಲ್ಲಿ ಉತ್ಪಾದನೆಗೊಂಡಂಥ ಸರಕುಗಳಂತ ಹೇಳ್ತೀವಿ. ಅದೇ ರೀತಿಯಾಗಿ ಬಂಡವಾಳ ಸರಕುಗಳಂತ ಹೇಳ್ತೀವಿ. ಸೊ ಈ ರೀತಿಯ ಸರಕುಗಳು, ಸೇವೆಗಳು ಅಂತ ನಾವು ಏನು ಕರಿತೀವಿ ಅವೆಲ್ಲವೂ ಅಸದೃಶ್ಯ ಸರಕುಗಳು. ಸೊ ವಾಟ್ ಎವರ್ ಐ ಆಮ್ ಡೂಯಿಂಗ್ ದಟ್ ಈಸ್ ಸರ್ವಿಸ್. ಸೊ ಹಿಯರ್ ಯು ಡೋಂಟ್ ಹ್ಯಾವ್ ದ ಸರ್ವಿಸ್ ಆಸ್ ಡೋಂಟ್ ಹ್ಯಾವ್ ಅ ಫಿಸಿಕಲ್ ಮ್ಯಾಗ್ನಿಟ್ಯೂಡ್ ಆರ್ ವಿ ಕ್ಯಾನಾಟ್ ಟಚ್ ದ ಸರ್ವಿಸ್. ಓಕೆ, ಸೊ ಅದೇ ರೀತಿಯಾಗಿ ಅನೇಕ ಈ ಒಂದು ವ್ಯಾಪಾರ ವಹಿವಾಟುಗಳು ಬರ್ತದೆ. ಎಲ್ಲಿ ವ್ಯಾಪಾರ ವಹಿವಾಟುಗಳು? ಈ ಒಂದು ಸೇವಾ ವಲಯದಲ್ಲಿ ಬರ್ತಕ್ಕಂಥ ಈ ಒಂದು ವಹಿವಾಟುಗಳು ಅಂತ ಹೇಳ್ತೀವಿ. ದಟ್ ಈಸ್ ಟ್ರಾನ್ಸಾಕ್ಷನ್ಸ್, ವ್ಯವಹಾರಗಳು, ಬ್ಯಾಂಕಿನ ವ್ಯವಹಾರಗಳಿರ್ಬೋದು, ಬಂಡವಾಳದ ಒಂದು ವ್ಯವಹಾರಗಳಿರ್ಬೋದು. ಸೊ ಇಂತಹ ವ್ಯವಹಾರಗಳಿಗೆ ನಾವು ಅಗೋಚರ ಸಂಗತಿಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿ ವ್ಯಾಪಾರ ಬಾಕಿ ಕೇವಲ ಮೊದಲನೆಯ ಭಾಗವನ್ನು ಮಾತ್ರ ಪ್ರತಿನಿಧಿಸ್ತದೆ, ಅದು ಗೋಚರ ಭಾವಗಳು ಅಥವಾ ಸದೃಶ್ಯ ಸರಕುಗಳನ್ನು ಮಾತ್ರ ಅದು ಪ್ರತಿನಿಧಿಸ್ತದೆ. ಸೊ ಈ ರೀತಿಯ ಒಂದು ವ್ಯತ್ಯಾಸವನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ರೈಟ್ ಡೌನ್, ರೈಟಿಂಗ್ ಬರ್ಕೊಡು. ಅಕೌಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಲೆಕ್ಕಗಳು. ಎಲ್ಲರೂ ಬರ್ಕೊಡ್ರಿ. ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಲೆಕ್ಕಗಳು, ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಲೆಕ್ಕಗಳು. ಅಕೌಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಬಿಫೋರ್ ಟು ಸ್ಟಾರ್ಟ್ you know what do you mean by BOP, and also you come to know what is BOT, what are the concepts and what are the examples for all those accounts.
ಸೊ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ ಏನೇನಪ್ಪ ಸಂದಾಯ ಬಾಕಿ, ಅದೇ ರೀತಿಯಾಗಿ ವ್ಯಾಪಾರ ಬಾಕಿಗೆ ಯಾವ ರೀತಿಯ ಸರಕುಗಳ ಒಂದು ಉದಾಹರಣೆಯಾಗಿ ನಾವು ಇಲ್ಲಿ ಕೊಡಬಹುದು ಅನ್ನುವುದನ್ನು ಈ ಒಂದು ಕ್ಲಾಸ್ನಲ್ಲೇ ಹಿಂದಿನ ಕ್ಲಾಸನ್ನು ತಿಳ್ಕೊಂಡಿವಿ. ಸೊ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ that has got two parts. ಸೊ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಸಲ್ಲಿಕೆಗೆ ಮುಖ್ಯವಾಗಿ ಇಲ್ಲಿ ಎರಡು ರೀತಿಯ ಭಾಗಗಳನ್ನು ನಾವಿಲ್ಲಿ ಕರಿತೀವಿ. ಸೊ ಇಲ್ಲಿ ಮೊದಲನೇ ಭಾಗ, ಸೊ ದ ಫಸ್ಟ್ ಪಾರ್ಟ್ ರೀಪ್ರೆಸೆಂಟ್ಸ್ ದ ಕರೆಂಟ್ ಅಕೌಂಟ್. ಸೊ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಸಲ್ಲಿಕೆಯಲ್ಲಿ ಕಂಡು ಬರ್ತಕ್ಕಂತಹ ಮೊದಲನೆಯ ಲೆಕ್ಕ ಯಾವುದು? ಮೊದಲನೆಯ ಲೆಕ್ಕ ಯಾವುದಂದರೆ ಚಾಲ್ತಿ ಖಾತೆ ಅಂತ ಕರಿತೀವಿ, ಅದಕ್ಕೆ ಕರೆಂಟ್ ಅಕೌಂಟ್. ಸೊ ದಿಸ್ ಈಸ್ ದ ಫಸ್ಟ್ ಅಕೌಂಟ್. ಆ್ಯಂಡ್ ದ ಸೆಕೆಂಡ್ ಅಕೌಂಟ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ನೋನ್ ಆ್ಯಸ್ ಕ್ಯಾಪಿಟಲ್ ಅಕೌಂಟ್, ಬಂಡವಾಳ ಖಾತೆ. ಎರಡನೆಯ ಲೆಕ್ಕ ಯಾವ್ದು ಕಂಡು ಬರ್ತದ ಅಲ್ಲಿ ಬಂಡವಾಳ ಖಾತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕನ್ನು ಎರಡು ಲೆಕ್ಕಗಳಲ್ಲಿ ವಿಭಾಗ ಮಾಡಬಹುದು ಅಥವಾ ವಿಂಗಡಣೆ ಮಾಡಬಹುದು. ಸೊ ವಾಟ್ ಆರ್ ದೋಸ್? ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ಇಯರ್ ವಾಟ್ ಯು ಮೀನ್ ಬೈ ಕರೆಂಟ್ ಅಕೌಂಟ್ಸ್? ಈಗ ಒಂದು ಸಂದಾಯ ಬಾಕಿಯಲ್ಲಿ ಚಾಲ್ತಿ ಖಾತೆ ಅಂದ್ರೇನು ಅಥವಾ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸೊ current balance of payments, current accounts, that is referred to with the help of the currently produced goods and services. So which includes both the goods and services is known as current account of balance of payments. ಸೊ ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕನ್ನು ನಾವು ಇಲ್ಲಿ ಯಾವ ರೀತಿಯಾಗಿ ಹೇಳ್ಬೋದು ಅಥವಾ ವ್ಯಾಖ್ಯಾನಿಸಬಹುದು ಅಂದರೆ, ಚಾಲ್ತಿ ಖಾತೆಯು ಯಾವ ಖಾತೆಯು ಈ ಒಂದು ಸಂದಾಯ ಬಾಕಿಯಲ್ಲಿ ಬರ್ತಕ್ಕಂತಹ ಸರಕು ಮತ್ತು ಸೇವೆಗಳ ಒಂದು ಲೆಕ್ಕಗಳನ್ನು ಪ್ರತಿನಿಧಿಸುತ್ತದೆಯೋ ಅಂತಹ ಲೆಕ್ಕಗಳನ್ನು ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕನ ಚಾಲ್ತಿ ಖಾತೆ ಅಂತ ನಾವಿಲ್ಲಿ ಕರೆಯಬಹುದು. ಸೊ ಇಯರ್ ವಾಟ್ ಯು ಮೀನ್ ಬೈ BOP's ಕ್ಯಾಪಿಟಲ್ ಅಕೌಂಟ್? ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕನ ಈ ಒಂದು ಬಂಡವಾಳ ಖಾತೆ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸೊ ಇಯರ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ದೋಸ್ ಅಕೌಂಟ್ಸ್ ವಿಚ್ ಡೀಲ್ಸ್ ವಿತ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಆಲ್ಸೋ ವಿಚ್ ಡೀಲ್ಸ್ ವಿತ್ ದ ಸರ್ವಿಸಸ್. ಓಕೆ, ಯಾವ ಲೆಕ್ಕ ಈ ಒಂದು ಬಂಡವಾಳದ ವ್ಯವಹಾರಗಳನ್ನು ಪ್ರತಿನಿಧಿಸುತ್ತದೋ, ಸೇವೆಗಳ ಒಂದು ವಲಯವನ್ನು ಪ್ರತಿನಿಧಿಸುತ್ತದೋ ಅಂತಹ ಸರಕುಗಳನ್ನು ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಬಂಡವಾಳ ಖಾತೆ ಎಂದು ಕರೆಯಲಾಗುತ್ತದೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕಿನ ಎರಡು ಲೆಕ್ಕಗಳನ್ನು ಇಲ್ಲಿ ತಿಳ್ಕೊಂಡಿವಿ. ಹೌದಲ್ಲ? ಯಾವ್ಯಾವ ಬರ್ತಾವೆ? ಮೊದಲೇದು ಕರೆಂಟ್ ಅಕೌಂಟ್. ಸೊ ಕರೆಂಟ್ ಅಕೌಂಟ್ ಹ್ಯಾಸ್ ಗಾಟ್ ಬೋತ್ ದ ಐಟಮ್ಸ್. ಹಿಯರ್ ಬೋತ್ ದ ಐಟಮ್ಸ್ ಮೀನ್ಸ್ ವಾಟ್? ಒನ್ ಈಸ್ ಫಿಸಿಕಲ್ ಐಟಮ್ಸ್ ಅಂದರೆ ಗೋಚರ ಬಾಬುಗಳು ಅಥವಾ ಇದಕ್ಕೇನಂತೀವಿ ಸದೃಶ್ಯ ಸರಕುಗಳು ಅಥವಾ ಭೌತಿಕ ಸರಕುಗಳು ಅಂತ ಕರಿತೀವಿ. ಸೊ ಅವುಗಳು ಅಂದರೆ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಎರಡನೇದು ಏನು ಒಳಗೊಂಡಿರ್ತದ ಈ ಒಂದು ಚಾಲ್ತಿ ಖಾತೆ? ಎರಡನೇದು ಅದು ಮುಖ್ಯವಾಗಿ ಸೇವೆಗಳನ್ನು ಒಳಗೊಂಡಿರ್ತದೆ. ಯಾವ ರೀತಿಯ ಸೇವೆಗಳು? ವ್ಯಾವಹಾರಿಕ ಸೇವೆಗಳು. ಯಾವ ರೀತಿಯ ವ್ಯಾವಹಾರಿಕ ಸೇವೆಗಳು? ಅದು ಸಾರಿಗೆ ಸಂಪರ್ಕಗಳಿರಬಹುದು, ಅದೇ ರೀತಿಯಾಗಿ ಈ ಒಂದು ಇನ್ವೆಸ್ಟ್ಮೆಂಟ್ ಇನ್ಕಮ್ ಇರ್ಬೋದು, ವಿಮೆ ಇರಬಹುದು, ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಪೇಮೆಂಟ್ಸ್ ವರ್ಗಾವಣೆಯ ಬಾಬುಗಳು ಇರಬಹುದು. ಓಕೆ, ವರ್ಗಾವಣೆಯ ಬಾಬುಗಳು ಸಹ ಅಲ್ಲಿ ಕಂಡು ಬರಬಹುದು. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು? ಈ ಒಂದು ಸಂದಾಯ ಬಾಕಿಯ ಎರಡನೇ ಭಾಗಗಳನ್ನು ಹೇಳ್ತೀವಿ. ಸೊ ಪ್ರವಾಸಕ್ಕೆ ಮಾಡ್ತಕ್ಕಂಥ ಖರ್ಚು ವೆಚ್ಚಗಳು. ಸೊ ಈಗ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗ್ತೀರಿ, ಆ ಸ್ಥಳದಲ್ಲಿ ಹೋಗ್ತಕ್ಕಂತಹ ಇವೆಲ್ಲವೂ ಏನು? ಅಸದೃಶ್ಯ ಸರಕುಗಳು, ಇನ್ವಿಜಿಬಲ್ ಗೂಡ್ಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಇನ್ವಿಜಿಬಲ್ ಗೂಡ್ಸ್? ಸೊ ಟ್ರಾವೆಲ್ ಎಕ್ಸ್ಪೆನ್ಸಸ್, ಪ್ರವಾಸಕ್ಕೆ ನಾವು ಮಾಡ್ತಕ್ಕಂಥ ವೆಚ್ಚಗಳು, ಸರಕುಗಳನ್ನು ಒಂದು ಸ್ಥಳಕ್ಕೆ ಮತ್ತೊಂದು ಸ್ಥಳಕ್ಕೆ ಅಲ್ಲಿ ಮಾಡ್ತಕ್ಕಂತಹ ವೆಚ್ಚಗಳು. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಸಾರಿಗೆಯ ವೆಚ್ಚಗಳು. ಸೊ ಪ್ರವಾಸದ ವೆಚ್ಚಗಳು, ಸಾರಿಗೆ ವೆಚ್ಚಗಳು, ಅದೇ ರೀತಿಯಾಗಿ ವಿಮೆ ವೆಚ್ಚಗಳು ಅಥವಾ ಇನ್ಶೂರೆನ್ಸ್ ವಿಮೆಗಳು. ಸೊ ಈಗ ನಾವು ಗೂಡ್ಸ್ ಅವುಗಳಿಗೆ ಏನು ಮಾಡ್ತೀವಿ? ವಿಮೆಯನ್ನು ಮಾಡ್ತೀವಿ. ಯಾವುದೇ ಒಂದು ಸರಕು ಡ್ಯಾಮೇಜ್ ಆದರೆ ಅಥವಾ ಏನಾದರೂ ಏನು ಆಕ್ಸಿಡೆಂಟ್ ಆಗಿ ಏನಾದರೂ ಇದಾಯಿತು ಅಂದರೆ ಆ ಸಂದರ್ಭದಲ್ಲಿ ಯಾವ ಕಂಪ್ನಿಗೆ ನಾವು ವಿಮೆಯನ್ನು ಮಾಡಿಕೊಂಡಿರ್ತೇವೆ ಆ ಕಂಪನಿ ನಮಗೆ ಆ ಒಂದು ಪರಿಹಾರವನ್ನು ಕೊಡ್ತದೆ. ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಇನ್ಕಮ್. ಸೊ ಈಗ ಬಂಡವಾಳದ ಮೇಲಿನ ಒಂದು ಆದಾಯ, ಬಂಡವಾಳದ ಮೇಲಿನ ಆದಾಯ ಸಹ ದಟ್ ಈಸ್ ಆಲ್ಸೋ ಇನ್ವಿಜಿಬಲ್ ಗೂಡ್, ಅಸದೃಶ್ಯ ಸರಕು. ಸೊ ಅವುಗಳಿಗೆ ಯಾವುದೇ ರೀತಿಯ ಏನು ತೂಕ ಇರುವುದಿಲ್ಲ, ಗಾತ್ರ ಇರುವುದಿಲ್ಲ ಮತ್ತು ಅವುಗಳನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅವು ಸುಂಕದ ಕಟ್ಟೆಯಲ್ಲಿ ಪರೀಕ್ಷೆಗೆ ಒಳಪಡುವುದಿಲ್ಲ. ಅದೇ ರೀತಿಯಾಗಿ ಗೌರ್ಮೆಂಟ್ ಸರ್ವಿಸಸ್, ಸರ್ಕಾರಿ ಮಾಡ್ತಕ್ಕಂಥ ಸೇವೆಗಳು. ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆರ್ ಕಮ್ಸ್ ಅಂಡರ್ ಸರ್ವಿಸ್ ಸೆಕ್ಟರ್. ಸೊ ಎಲ್ಲ ಭಾರತದಲ್ಲಿ ಮತ್ತು ಅದೇ ರೀತಿಯಾಗಿ ರಾಜ್ಯದ ಒಂದು ಇದರಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರದ ಸಂಸ್ಥೆಗಳು ಏನಿದ್ದಾವೆ, ಈ ಇಲಾಖೆಗಳಂತ ಏನು ಕರಿತೀವಿ ಅವೆಲ್ಲವೂ ಮಾಡ್ತಕ್ಕಂಥದ್ದೇನು ಸೇವಾ ವಲಯದಲ್ಲಿ ಅವುಗಳನ್ನು ನೋಡ್ತೀವಿ. ಇದೇ ರೀತಿಯಾಗಿ ಟ್ರಾನ್ಸ್ಫರ್ ಪೇಮೆಂಟ್ಸ್, ಸೊ ವರ್ಗಾವಣೆಯ ಸಂದಾಯಗಳಂತ ಹೇಳ್ತೀವಿ. ಸೊ ವರ್ಗಾವಣೆ ಸಂದಾಯಗಳಲ್ಲಿ ನಾವು ಅನೇಕ ರೀತಿಯಾಗಿ ಉದಾಹರಣೆಗಳನ್ನು ಕೊಡ್ತೀವಿ. ದಟ್ ಈಸ್ ಏನು
ಏನೋ ಇದು ಹೇಳ್ತೀವಿ ನೋಡಿ, ಪೆನ್ಷನ್ಸ್ ಅಂತ ಹೇಳ್ತೀವಿ, PPF ಅಂತ ಹೇಳ್ತೀವಿ, ಗ್ರ್ಯಾಚ್ಯುಟಿ, ದರ್ ಆರ್ ಸೋ ಮೆನಿ ಅಮೌಂಟ್. ಸೊ ಅವುಗಳನ್ನು ಸಹ ನಾವೇನು ಮಾಡ್ತೀವಿ ಈ ಒಂದು ಇನ್ವಿಜಿಬಲ್ ಗೂಡ್ಸ್ದಲ್ಲಿ ಹೇಳ್ತೀವಿ, ಅಂದರೆ ಅಸದೃಶ್ಯ ಅಥವಾ ಅಗೋಚರ ಬಾಬುಗಳಲ್ಲಿ ಹೇಳ್ತೀವಿ. ಸೊ ವಾಟ್ ಎವರ್ ಬೋತ್ ದ ಮರ್ಕಂಟೈಸ್ ಗೂಡ್ಸ್, ಇಯರ್ ಮರ್ಕಂಟೈಸ್ ಗೂಡ್ ಮೀನ್ಸ್ ವಾಟ್, ಟ್ರೇಡ್ ಗೂಡ್ಸ್ ಅಥವಾ ವ್ಯಾಪಾರಿ ಸರಕುಗಳು ಅಂತ ಕರಿತೀವಿ. ಮರ್ಕಂಟೈಸ್ ಗೂಡ್ಸು ದಟ್ ಈಸ್ ನಥಿಂಗ್ ಬಟ್ ದೀಸ್ ಆರ್ ದ ಫಿಸಿಕಲ್ ಗೂಡ್ಸ್. ಸೊ ಅದಕ್ಕೆ ವ್ಯಾಪಾರ ಸರಕುಗಳು ಅಂತಲೂ ಸಹ ಕರಿತೀವಿ. ದಟ್ ಈಸ್ ಆಲ್ಸೋ ನೋನ್ ಆ್ಯಸ್ ವಿಜಿಬಲ್ ಗೂಡ್ಸ್, ಅದು ಸದೃಶ್ಯ ಸರಕುಗಳು ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಮರ್ಕಂಟೈಸ್ ಗೂಡ್ಗಳ ಲೆಕ್ಕಗಳು, ವ್ಯಾಪಾರಿ ಸರಕುಗಳ ಲೆಕ್ಕಗಳು, ಇದರೊಂದಿಗೆ ಎರಡನೆಯ ಭಾಗ ಅಸದೃಶ್ಯ ಗೋಚರ ಬಾಬುಗಳು, ಅಗೋಚರ ಬಾಬುಗಳು ಅಥವಾ ಅಸದೃಶ್ಯ ಸರಕುಗಳ ಒಂದು ಅನೇಕ ಸರಕುಗಳ ಮೌಲ್ಯಗಳು. ಸೊ ಇವೆಲ್ಲವುಗಳನ್ನು ಸೇರಿಸಿ ಹೇಳುವುದೇ ವಾಟ್, ಚಾಲ್ತಿ ಖಾತೆ, ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಈ ಒಂದು ಚಾಲ್ತಿ ಖಾತೆ ಅಂತ ನಾವು ಈ ರೀತಿಯ ಲೆಕ್ಕಗಳನ್ನು ಹೇಳಿಕೊಂಡು ಅಲ್ಲಿ ತೋರಿಸ್ತೀವಿ. ಇದು ಸಂದಾಯ ಬಾಕಿ, ಪಾವತಿ ಶಿಲ್ಕು. ಸೊ ಇಲ್ಲಿ ಏನೇನು ಕಂಡು ಬರ್ತದ, ಮರ್ಕಂಟೈಸ್ ಗೂಡ್ಸ್ ಅಂದರೆ ವ್ಯಾಪಾರ ಸರಕುಗಳು, ಅಂದರೆ ವಿಜಿಬಲ್ ಗೂಡ್ಸ್ ಸದೃಶ್ಯ ಸರಕುಗಳು. ಎರಡನೇ ಭಾಗದಲ್ಲಿ ಮತ್ತೇನು ಕಂಡು ಬರ್ತದ, ಇನ್ವಿಜಿಬಲ್ ಗೂಡ್ಸ್ ಅಥವಾ ಈ ಒಂದು ಸೋ ಮೆನಿ ಅದು ಸರ್ವಿಸ್ ಗೂಡ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸೇವಾ ಸರಕುಗಳು ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ, ವ್ಯವಹಾರಗಳು ಅಂತ ಹೇಳ್ತೀವಿ. ಅಲ್ಲಿ ಬರ್ತಕ್ಕಂಥ ಅನೇಕ ಈ ಒಂದು ಐಟಮ್ಸ್ಗಳು, ಟ್ರಾವೆಲ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇನ್ಶೂರೆನ್ಸ್, ಸೊ ಗೌರ್ಮೆಂಟ್ ಸರ್ವಿಸಸ್, ಮಿಸ್ಲೇನ್, ಸೋ ಮೆನಿ ಅದರ್ ಮಿಸ್ಲೇನಿಯಸ್. ಸೊ ವಾಟ್ ಎವರ್ ದ ಕಂಪ್ರೈಸಿಂಗ್ ಆಫ್ ಬೋತ್ ದ ಅಕೌಂಟ್ಸ್, ದ್ಯಾಟ್ ಅಕೌಂಟ್ಸ್ ಎಕ್ಸಿಬಿಟ್ಸ್ ವಾಟ್, ಕರೆಂಟ್ ಅಕೌಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇವೆಲ್ಲವುಗಳನ್ನು ಸೇರಿಸಿದಾಗ ನಮಗೆ ಸಿಗತಕ್ಕಂತಹ ಒಂದು ಮೌಲ್ಯ ಅದು ಏನು ತೋರಿಸ್ತದೆ, ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಒಂದು ಚಾಲ್ತಿ ಖಾತೆಯನ್ನು ಅದು ನಮಗೆ ತೋರಿಸ್ಕೊಡ್ತದೆ. ಗೊತ್ತಾಯ್ತಲ್ಲ? ಸೊ ಇದರಲ್ಲಿ ಜಸ್ಟ್ ಓನ್ಲಿ ಐ ಆಮ್ ಗಿವಿಂಗ್ ದ ಐಡಿಯಾ. ಸೊ ಹೌ ಡು ಯು ಡಿಫೈನ್ ದ ಅಕೌಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನಲ್ಲಿ ಕಂಡು ಬರ್ತಕ್ಕಂಥ ಚಾಲ್ತಿ ಖಾತೆಯನ್ನು ಯಾವ ರೀತಿಯಾಗಿ ಹೇಳ್ಬೋದು ಅನ್ನೋದನ್ನು ಈ ರೀತಿಯ ಸಂಗತಿಗಳ ಮೂಲಕ ನೀವು ಇಲ್ಲಿ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ದಟ್ ಈಸ್ ಅಕೌಂಟ್ಸ್ ಸೆಕೆಂಡ್ ಪಾರ್ಟ್. ಎರಡನೆಯ ಒಂದು ಲೆಕ್ಕದ ಭಾಗ ಸಂದಾಯ ಬಾಕಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಕ್ಯಾಪಿಟಲ್ ಅಕೌಂಟ್, ಬಂಡವಾಳ ಖಾತೆ. ಸೊ ಈಗ ನಿಮಗೆ ಗೊತ್ತಿದೆ ವಾಟ್ ಡು ಮೀನ್ ಬೈ ಕ್ಯಾಪಿಟಲ್, ಬಂಡವಾಳ ಅಂದರೆ ಏನು? ಎಸ್ ಎನಿವನ್ ಹೇಳಿದ್ರೆ ಯಾರಾದರೂ ಒಬ್ಬರು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್? ಹೌ ಆರ್ ಗೋಯಿಂಗ್ ಟು ಡಿಫೈನ್ ಕ್ಯಾಪಿಟಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್? ಬಂಡವಾಳ ಮತ್ತು ಹೂಡಿಕೆ ಅಂತ ಯಾವುದಕ್ಕೆ ಹೇಳ್ತೇವೆ? ಯಾವುದು ಬಂಡವಾಳ, ಯಾವುದು ಹೂಡಿಕೆ? ಎಸ್, ಯಾರಾದರೂ ಒಬ್ರು ಹೇಳಿ. ಬಿಕಾಸ್ ಇನ್ ಪ್ರಿವಿಯಸ್ ಸೆಮ್ಸ್ ಯು ಹ್ಯಾವ್ ಲರ್ನ್ಡ್ ಪಬ್ಲಿಕ್ ಫೈನಾನ್ಸ್, ಹೌದಲ್ಲ? ಕಲ್ತಿರಲಿಲ್ಲ? ಸಾರ್ವಜನಿಕ ಹಣಕಾಸು ಯಾವಾಗ ಅಧ್ಯಯನ ಮಾಡಿದ್ರಿ? ಯಾವ ಸೆಮ್ದಲ್ಲಿ ಅಧ್ಯಯನ ಮಾಡಿದ್ರಿ? ಅದು ಫಸ್ಟ್ ಸೆಮ್ ಆರ್ ಸೆಕೆಂಡ್ ಸೆಮ್? ಆರ್ ಸೆಕೆಂಡ್ ಥರ್ಡ್ ಸೆಮ್? ಯಾವ ಸೆಮ್ದಲ್ಲಿ ಕಲ್ತಿರಿ ಅದನ್ನು? ಗೊತ್ತಿಲ್ಲ? ಪಬ್ಲಿಕ್ ಫೈನಾನ್ಸ್ ಅಥವಾ ಪಬ್ಲಿಕ್ ಎಕನಾಮಿಕ್ಸ್ ಯಾವ ಸೆಮ್ದಲ್ಲಿ ಕಲ್ತಿದ್ದೀರಿ? ಥರ್ಡ್ ಸೆಮ್ದಲ್ಲಿ. ಫಸ್ಟ್ ಸೆಮ್ದಲ್ಲಿ ಯಾವುದಿತ್ತು? ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥ. ಸೆಕೆಂಡ್ ಸೆಮ್ದಲ್ಲಿ ಮ್ಯಾಕ್ರೋ, ವಿಶಾಲಾತ್ಮಕ ಅರ್ಥಶಾಸ್ತ್ರ. ಥರ್ಡ್ ಸೆಮ್ದಲ್ಲಿ ಪಬ್ಲಿಕ್ ಫೈನಾನ್ಸ್. ಸೊ ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. ಸೊ ಹಿಯರ್ ಆಲ್ ದೋಸ್ ಥಿಂಗ್ಸ್ ಆರ್ ರಿಲೇಟೆಡ್ ಟು all the three branches of economics, that is micro, macro, public finance, and here international economics, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಹೇಳಿ, what it means, what is the difference between capital and investment? ಬಂಡವಾಳ ಮತ್ತು ಹೂಡಿಕೆಯ ನಡುವಿನ ವ್ಯತ್ಯಾಸವೇನು? ಹೀಗೆ ಅದನ್ನು ಹೇಳ್ತೀರಿ. ಜಸ್ಟ್ ಓನ್ಲಿ ಐ ವಾಂಟ್ ಟು ನೋ ದ ಐಡಿಯಾ ಹೌ ಯು ಹ್ಯಾವ್ ಲರ್ನ್ಡ್ ಆಲ್ ದೋಸ್ ಕನ್ಸೆಪ್ಟ್. ಹೇಗೆ ನೀವು ತಿಳ್ಕೊಂಡ್ರಪ್ಪ ಅನ್ನೋದು. ಗಿವ್ ಎನಿ ಎಕ್ಸಾಂಪಲ್ಸ್. ಬಂಡವಾಳ ಅಂತ ಯಾವ್ದು ಕೇಳ್ತೀವಿ, ಹೂಡಿಕೆ ಅಂತ ಯಾವ್ದು ಕೇಳ್ತೀವಿ? ಜಸ್ಟ್ ಓನ್ಲಿ ಹಿಯರ್ ಬಂಡವಾಳ, ದಟ್ ಈಸ್ ಅ ಹ್ಯೂಜ್ ಗ್ರೂಪ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಅಂದರೆ ಈ ಒಂದು ಹೂಡಿಕೆಗಳ ಒಂದು ಗುಂಪು ಅಂತ ಹೇಳ್ತೀವಿ. ಅದಕ್ಕೆ ಬಂಡವಾಳ ಅಂತ ಕರೆಯಲಾಗ್ತದೆ. ಸೊ ಇಂಡಿವಿಜುವಲ್ ಪರ್ಸನ್ಸ್ ಇನ್ಕಮ್ ದಟ್ ಈಸ್ ನಥಿಂಗ್ ಬಟ್ ಡಿಫೈನ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್. ಒಬ್ಬ ವ್ಯಕ್ತಿಯ ಒಂದು ಉಳಿತಾಯದ ಒಂದು ಹಣ, ಅದನ್ನು ಹೂಡಿಕೆ ಅಂತ ನಾವು ಕರೆಯಬಹುದು. ಸೊ ಈಗ ಒಬ್ಬ ವ್ಯಕ್ತಿಯ ಹಣ 10,000 ರೂಪಾಯಿ ಇರ್ತದೆ, 5,000 ರೂಪಾಯಿ ಖರ್ಚು ಮಾಡ್ತಾನೆ, 5,000 ರೂಪಾಯಿ ಉಳಿತಾಯ ಮಾಡ್ತಾನೆ, 5,000 ರೂಪಾಯಿ ಹಾಗೆ ಇಟ್ಕೊಳ್ಳೋದಿಲ್ಲ. ಅವನು ಹೂಡಿಕೆ ರೂಪದಲ್ಲಿ, ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಅದನ್ನು ಉಪಯೋಗ ಮಾಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ರೀತಿಯ ಅನೇಕ ಹೂಡಿಕೆಗಳು ಕೂಡಿಕೊಂಡು ಅದು ಆ ದೇಶದಲ್ಲಿ ಬಂಡವಾಳವಾಗಿ ಮಾರ್ಪಡ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇಲ್ಲಿ ನಾವು ಏನು ಹೇಳ್ತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಈ ಒಂದು ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿಯಾಗಿರ್ತದೆ ಅಂದರೆ ಬಂಡವಾಳ ಖಾತೆ, ದೇಶದಲ್ಲಿಯೇ ಬಂಡವಾಳ ಖಾತೆ.
ಸಂದಾಯ ಬಾಕಿ ಅಥವಾ ಪಾವತಿ ಶೀಟ್ನಲ್ಲಿ ಕಂಡು ಬರ್ತಕ್ಕಂಥ. ಸೊ ಇಲ್ಲಿ ವಿಶೇಷವಾಗಿ ನಾವು ಯಾವ ಒಂದು ಐಟಮ್ಗಳನ್ನು ಇಲ್ಲಿ ಹೇಳ್ಬೋದು, ಯಾವ ರೀತಿಯ ಈ ಒಂದು ಸಂಗತಿಗಳ ಬಗ್ಗೆ ನಾವಿಲ್ಲಿ ಹೇಳ್ಬೋದು ಅಥವಾ ಯಾವ ರೀತಿಯ ಸರಕುಗಳನ್ನು ನಾವಿಲ್ಲಿ ಹೇಳ್ಬೋದು. ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಕ್ಕಂಥ ಸರಕುಗಳು ವಿಶೇಷವಾಗಿ ಪ್ರೈವೇಟ್ ಲೋನ್ಸ್ ಅಂತ ಹೇಳ್ತೀವಿ, ಖಾಸಗಿ ಲೋನ್ಗಳು. ಸೊ ಅದೇ ರೀತಿಯಾಗಿ ಬ್ಯಾಂಕಿಂಗ್ ವ್ಯವಹಾರಗಳು, ಸೊ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಆಫಿಷಿಯಲ್ಸ್ ಗೂಡ್ಸ್. ಸೊ ಇವೆಲ್ಲವೂ ಏನು. ಆ್ಯಂಡ್ ಆಲ್ಸೋ ದ ಲಾಸ್ಟ್ ಪಾಯಿಂಟ್ ದಟ್ ಈಸ್ ಎರರ್ಸ್ ಆ್ಯಂಡ್ ಒಮಿಷನ್ಸ್, ಅಂದರೆ ತಪ್ಪುಗಳು ಮತ್ತು ತಿದ್ದುಪಡಿಗಳು ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಆಲ್ ದೀಸ್ ದ ಕಂಪ್ರೈಸಿಂಗ್ ಆಫ್ ಆಲ್ ದೋಸ್ ದ ಪರ್ಟಿಕ್ಯುಲರ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಅಕೌಂಟ್ಸ್ ಈಸ್ ನೋನ್ ಆ್ಯಸ್ ಕ್ಯಾಪಿಟಲ್ ಅಕೌಂಟ್ ಆಫ್ ಬ್ಯಾಲೆನ್ಸ್ ಪೇಮೆಂಟ್ಸ್. ಸೊ ಇವೆಲ್ಲವುಗಳನ್ನು ಕ್ರೋಢೀಕರಿಸಿ ನಾವೇನು ಹೇಳ್ತೀವಿ, ಅವೆಲ್ಲವುಗಳನ್ನು ಕ್ರೋಢೀಕರಿಸಿ ಹೇಳಿದಾಗ ಅದು ಈ ಒಂದು ಬಂಡವಾಳ ಖಾತೆ ಅಥವಾ ಪಾವತಿ ಶಿಲ್ಕಿನ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಬಂಡವಾಳ ಖಾತೆ ಅಂತ ಇಲ್ಲಿ ಕರೆಯಲಾಗ್ತದೆ. ಆ್ಯಂಡ್ ದ ಇಂಟಿಗ್ರೇಟೆಡ್ ಅಕೌಂಟ್ಸ್ ಆಫ್ current account and capital account is known as ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅದಕ್ಕೇನಂತೀವಿ ಸಮಗ್ರ ಸಂದಾಯ ಬಾಕಿ ಅಥವಾ ಲೆಕ್ಕ ಅಂತ ಕರೆಯಲಾಗ್ತದೆ. ಯಾವುದು ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನಲ್ಲಿ ಕಂಡು ಬರ್ತಕ್ಕಂತಹ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯ ಕ್ರೋಢೀಕರಣದ ಲೆಕ್ಕವನ್ನು ನಾವೇನು ಕರಿತೀವಿ, ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಈ ಒಂದು ಸಮಗ್ರ ಸಂದಾಯ ಬಾಕಿ ಅಂತ ಇಲ್ಲಿ ಕರೆಯಲಾಗ್ತದೆ. ಸೊ ದಟ್ ಈಸ್ ನೋನ್ ಆಸ್ ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಮಗ್ರ ಸಂದಾಯ ಬಾಕಿ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು. ಸೊ ಇಲ್ಲಿ ಏನೇನು ಬರ್ತದೆ ಹೇಳ್ರಿ, ಈ ಒಂದು ಬಂಡವಾಳ ಖಾತೆಯಲ್ಲಿ ಪ್ರೈವೇಟ್ ಲೋನ್ಸ್, ಸೊ ಖಾಸಗಿ ಈ ಒಂದು ಸಾಲಗಳು ಕಂಡು ಬರ್ತದೆ. ಅದೇ ರೀತಿಯಾಗಿ ಈ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳು ಇಲ್ಲಿ ನಮಗೆ ಕಂಡು ಬರ್ತಾವೆ. ಅದೇ ರೀತಿಯಾಗಿ ಆಫಿಷಿಯಲ್ ಸರ್ವಿಸಸ್, ಸೊ ಕಚೇರಿಯ ಒಂದು ಸೇವೆಗಳು ನಮಗೆ ಇಲ್ಲಿ ಕಂಡು ಬರ್ತದೆ. ಸೊ ಈ ರೀತಿಯ ಅದೇ ರೀತಿಯಾಗಿ ಇಲ್ಲಿ ಕೆಲವು ತಿದ್ದುಪಡಿಗಳು ಸಹ ಇರ್ತವೆ, ಎರರ್ಸ್ ಆ್ಯಂಡ್ ಒಮಿಷನ್ಸ್. ಸೊ ನಾವು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡುವಾಗ ಏನು ಮಾಡ್ತೀವಿ, ಸೊ ಹಿಯರ್ ಟು ಮೇಕ್ ಮ್ಯಾಕ್ಸಿಮಮ್ ವಾಟ್ ಎವರ್ ದ ಎರರ್ಸ್ ಆ್ಯಂಡ್ ಒಮಿಷನ್ಸ್. ಸೊ ಸ್ವಲ್ಪ ಏನೋ ತಿದ್ದುಪಡಿಗಳಿರ್ತವೆ, ಅವುಗಳನ್ನು ಅಲ್ಲಿ ನಾವು ತೋರಿಸ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ಈ ಒಂದು ಎಲ್ಲವನ್ನು ಕ್ರೋಢೀಕೃತವಾದಂತಹ ಒಂದು ಲೆಕ್ಕಗಳನ್ನು ನಾವು ಸಮಗ್ರ ಸಂದಾಯ ಬಾಕಿ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು. ಸೊ ಈ ರೀತಿಯಾಗಿ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಲೆಕ್ಕಗಳನ್ನು ಹೇಳ್ಬೋದು. ಓಕೆ, ಸೊ ನಾವು ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ವಿತ್ ದ ಹೆಲ್ಪ್ ಆಫ್ ಒನ್ ಪ್ರಾಬ್ಲಮ್. ಸೊ ಒಂದು ಇದರ ಪ್ರಾಬ್ಲಮ್ ಬರ್ಕೊಡ್ರಿ, ಅದನ್ನು ಹೇಳಿದರೆ ನಿಮಗೆ ಗೊತ್ತಾಗ್ತದೆ. ಕ್ಯಾಲ್ಕುಲೇಟ್ ಇಂಡಿಯಾಸ್ ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಕ್ಯಾಲ್ಕುಲೇಟ್ ಇಂಡಿಯಾಸ್ ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ with the following given datas. With the following given datas. ಕನ್ನಡದ ಬೇಕು ಕೊಡ್ರಿ. ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ, ಪಾವತಿ ಶಿಲ್ಕು ಹಿಂಗಂದ್ರೆ ಸಮಗ್ರ ಭಾರತದ ಸಮಗ್ರ ಸಂದಾಯ ಬಾಕಿಯನ್ನು, ಭಾರತದ ಸಮಗ್ರ ಸಂದಾಯ ಬಾಕಿಯನ್ನು ಈ ಕೆಳಗಿನ ಅಂಕಿಅಂಶಗಳ ಸಹಾಯದಿಂದ ಲೆಕ್ಕಿಸಿ. ಭಾರತದ ಸಮಗ್ರ ಸಂದಾಯ ಬಾಕಿಯನ್ನು ಈ ಕೆಳಗಿನ ಅಂಕಿಅಂಶಗಳಿಂದ ಲೆಕ್ಕಿಸಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಫ್ ಇಂಡಿಯಾ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಇಂಟಿಗ್ರೇಟೆಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಫ್ ಇಂಡಿಯಾ. ಓಕೆ, ಸೊ ಈಗ ಇದನ್ನು ಒಂದು ಉದಾಹರಣೆಯ ಮೂಲಕ ಇಲ್ಲಿ ಹೇಳ್ತೀನಿ. ಸೊ ನಾವು ಹಿಯರ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಬರ್ಕೊಡ್ರಿ, ಡೇಟಾಸ್ಗಳನ್ನ ಬರ್ಕೊಡ್ರಿ ಪಟ್ಪಟ್ಟ ಬೇಗ. ಮರ್ಗಂಡೈಸ್ ಅಂದರೆ ವ್ಯಾಪಾರಿ ಸರಕುಗಳು. ವ್ಯಾಪಾರಿ ಸರಕುಗಳಂದರೆ ಮರ್ಗಂಡೈಸ್ ಅಂದರೆ ವ್ಯಾಪಾರಿ ಸರಕುಗಳ ಆಮದುಗಳು. ವ್ಯಾಪಾರಿ ಸರಕುಗಳ ಆಮದುಗಳು 25,700. Imports merchandise goods. Import merchandise goods 25,700. Number 2. Export merchandise goods
16,400. Export merchandise goods, MERCHANDISE. ರಫ್ತು ವ್ಯಾಪಾರಿ ಸರಕುಗಳು 16,400. ಇದು ಎರಡನೇ ಐಟಮ್. ಇನ್ನು ನೆಕ್ಸ್ಟ್ ಮೂರನೇ ಐಟಮ್ ಬರ್ಕೊಡ್ರಿ. ಟ್ರಾವೆಲ್ ಇದಕ್ಕೆ ಕ್ರೆಡಿಟ್ಸ್ ಅಂದರೆ ಟ್ರಾವೆಲ್, ಜಮೆ ಅಂದರೆ ಜಮೆ ಕನ್ನಡದಲ್ಲೇ ಇದಂದರೆ ಟ್ರಾವೆಲ್. ಇದಕ್ಕೆ ಕ್ರೆಡಿಟ್ಸ್ ಅಂತಂದರೆ ಟ್ರಾವೆಲ್ ಕ್ರೆಡಿಟ್ಸ್ 1,860. ಪ್ರವಾಸಿ ಜಮೆಗಳು 1,860. ನೆಕ್ಸ್ಟ್ ಮುಂದಿನ ಸಂಖ್ಯೆ ಬರ್ಕೊಡ್ರಿ. ಟ್ರಾವೆಲ್ ಡೆಬಿಟ್ಸ್ 490. ಪ್ರವಾಸಿ ಪಾವತಿಗಳು 490. ಪ್ರವಾಸಿ ಪಾವತಿಗಳು 490. ನೆಕ್ಸ್ಟ್ ನಂಬರ್ 2 ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವೆಚ್ಚಗಳು. ಸಾರಿಗೆ ವೆಚ್ಚಗಳು ಅಂದರೆ ಜಮೆ 880. ಪಾವತಿ 1,130. ಜಮೆ 880, 880. ಆಮೇಲೆ ಪಾವತಿ 1,130 ಅಥವಾ ಸಂದಾಯ, ಎರಡು ಒಂದೇ. ಇಂಗ್ಲೀಷ್ ಒಳಗೆ ಟ್ರಾನ್ಸ್ಪೋರ್ಟೇಷನ್ ಕ್ರೆಡಿಟ್ಸ್ 880, ಡೆಬಿಟ್ಸ್ 1,130. ಆಮೇಲೆ ನೆಕ್ಸ್ಟ್ ಐಟಮ್ ಬರ್ಕೊಡ್ರಿ. ವಿಮೆ, ಇನ್ಸುರೆನ್ಸ್, ಜಮೆ 110. ಆಮೇಲೆ ಸಂದಾಯಗಳು 110 ಅಥವಾ ಪಾವತಿಗಳು 110. ಇನ್ಸುರೆನ್ಸ್ ಕ್ರೆಡಿಟ್ಸ್ 110, ಡೆಬಿಟ್ಸ್ 110. ನೆಕ್ಸ್ಟ್ ಬರ್ಕೊಡ್ರಿ. ನೆಕ್ಸ್ಟ್ ಐಟಮ್ ಇನ್ವೆಸ್ಟ್ಮೆಂಟ್ ಇನ್ಕಮ್, ಬಂಡವಾಳದ ಆದಾಯ ಅಥವಾ ಹೂಡಿಕೆಯ ಆದಾಯ. ಇನ್ವೆಸ್ಟ್ಮೆಂಟ್ ಇನ್ಕಮ್ ಹೂಡಿಕೆಯ ಆದಾಯ. ಕ್ರೆಡಿಟ್ಸ್ ಜಮೆ 580, ಡೆಬಿಟ್ಸ್ ಸಂದಾಯ ಅಥವಾ ಪಾವತಿ 2,310. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ. ಸರ್ಕಾರಿ ವೆಚ್ಚಗಳು ಜಮೆ 120, ಕ್ರೆಡಿಟ್ಸ್ 120, ಸಂದಾಯ ಅಥವಾ ಪಾವತಿ 180. 180. ಇನ್ನು ನೆಕ್ಸ್ಟ್ ಐಟಮ್ ಬರ್ಕೊಡ್ರಿ. ಮುಂತಾದವು, ಮಿಸ್ಲೇನಿಯಸ್ ಅಥವಾ ಇತ್ಯಾದಿ, ಉಳಿದವುಗಳು ಅಂತ ಎಲ್ಲ ಬರ್ತದೆ. ಒಂದೇ ಪದ ಅರ್ಥ ಅದು, ಬೇರೆ ಅಂತ ತಿಳ್ಕೊಬೇಡಿ ಮತ್ತೆ. ಅಥವಾ ಇತರೆ, ಯಾವುದಾದ್ರೂ ಒಂದು ವರ್ಡ್ ಅಂದರೆ ಅದು ಮೀನಿಂಗ್ ಎಲ್ಲ ಒಂದೇ. ಇತರೆ ಅಂತಂದರೆ ಜಮೆ 1,670, ಕ್ರೆಡಿಟ್ಸ್ 1,670. ಇಂಗ್ಲೀಷ್ ಮೀಡಿಯಮ್ದವರು ಮಿಸ್ಲೇನಿಯಸ್ ಅಂದರೆ MISCELLANEOES. ಆಮೇಲೆ ಪಾವತಿ ಅಥವಾ ಸಂದಾಯ 2020, 2020. ಆ್ಯಂಡ್ ನೆಕ್ಸ್ಟ್ ಐಟಮ್ ಬರ್ಕೊಡ್ರಿ. ವರ್ಗಾವಣೆ ಪಾವತಿಗಳು. ಟ್ರಾನ್ಸ್ಫರ್ ಪೇಮೆಂಟ್ಸ್ TRANSFER PAYMENTS. ಡೆಬಿಟ್ಸ್ ಡೆಬಿಟ್ಸ್ ಅಂದರೆ ಸಂದಾಯ ಅಥವಾ ಪಾವತಿಗಳು 40, ಡೆಬಿಟ್ಸ್ 40, ಸಂದಾಯ ಅಥವಾ ಪಾವತಿ 40, ಜಮೆ 40-70, ಕ್ರೆಡಿಟ್ಸ್ 40-70. ಓಕೆ, ಸೊ ದೀಸ್ ಆರ್ ಆಲ್ ದ ಗಿವನ್ ವ್ಯಾಲ್ಯೂಸ್. ಆ್ಯಂಡ್ ನೆಕ್ಸ್ಟ್ ಐಟಮ್ ಬರ್ಕೊಡ್ರಿ. ಪ್ರೈವೇಟ್ ಲೋನ್ಸ್ ಡೆಬಿಟ್ಸ್ 970, ಕ್ರೆಡಿಟ್ಸ್ 3,880.
ಖಾಸಗಿ ಸಾಲಗಳು, ಖಾಸಗಿ ಸಾಲಗಳು ಪಾವತಿ ಅಥವಾ ಸಂದಾಯಗಳು 970, ಜಮೆ 3880, ಜಮೆ 3880. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ವ್ಯವಹಾರಗಳು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕಿಂಗ್ ವ್ಯವಹಾರಗಳು. ಡೆಬಿಟ್ಸ್ ಪಾವತಿ ಅಥವಾ ಸಂದಾಯಗಳು 240, ಕ್ರೆಡಿಟ್ಸ್ ಜಮೆ ಅಥವಾ ಸ್ವೀಕೃತಿಗಳು, ಜಮೆ ಅಥವಾ ಸ್ವೀಕೃತಿಗಳು 320. ರಿಸಿಪ್ಟ್ಸ್ ಆರ್ ಕ್ರೆಡಿಟ್ಸ್ 320. ನೆಕ್ಸ್ಟ್ ಬರ್ಕೊಡೆ ಅಫಿಷಿಯಲ್ಸ್, ಅಫಿಷಿಯಲ್ಸ್ ಸರ್ವಿಸ್, ಅಧಿಕೃತ ಅಥವಾ ಸರ್ಕಾರಿ ಸೇವೆಗಳು, ಅಧಿಕೃತ ಸರ್ಕಾರಿ ಸೇವೆಗಳು. ಸಂದಾಯಗಳು ಅಥವಾ ಪಾವತಿಗಳು 4840, ಡೆಬಿಟ್ಸ್ 4840, ಪೇಮೆಂಟ್ಸ್ ಆರ್ ಡೆಬಿಟ್ಸ್ ಆಲ್ ಆರ್ ಸೇಮ್. ಆ್ಯಂಡ್ ನೆಕ್ಸ್ಟ್ ರಿಸಿಟ್ಸ್ ಆರ್ ಕ್ರೆಡಿಟ್ಸ್, ಸ್ವೀಕೃತಿಗಳು ಅಥವಾ ಜಮೆ 8500, ಸ್ವೀಕೃತಿಗಳು ಅಥವಾ ಜಮೆ 8500. ಅಲ್ಲೇ ಕಾಮ ಹೊಡೆದು ಒಂದು ಲೈನ್ ಒಳಗೆ ಬರ್ಕೊಂಡು ಹೋಗ್ಬೇಕು. ಓಕೆ, ಸೊ ದೀಸ್ ಆರ್ ಆಲ್ ದ ಗಿವನ್ ವ್ಯಾಲ್ಯೂಸ್. ಎಷ್ಟು ಅದು ಟೋಟಲ್ ಐಟಮ್ಸು? ಎಷ್ಟು ಅದು ನಂಬರ್ ಹಾಕಿಲ್ಲ ಅವಕ್ಕೆ? ಹಾಂ, ಸೊ 13. ಸೊ ಹಿಯರ್ ಐ ಹ್ಯಾವ್ ಗಿವನ್ ದ ಡೇಟಾಸ್ ಇನ್ ಮಿಕ್ಸ್ಡ್ ವ್ಯಾಲ್ಯೂಸ್. ಎಲ್ಲವನ್ನ ಕ್ರೋಢೀಕರಿಸಿ ಮಿಶ್ರ ಮಾಡಿಕೊಟ್ಟಿದ್ದೀನಿ. ನೌ ಯು ಕಮ್ ಟು ನೋ which item comes under current account and which item comes under capital account. ಯಾವುದು ಚಾಲ್ತಿ ಖಾತೆಯಲ್ಲಿ ಕಂಡು ಬರ್ತದ, ಯಾವುದು ಬಂಡವಾಳ ಖಾತೆಯಲ್ಲಿ ಕಂಡು ಬರ್ತದ ಅನ್ನುವುದನ್ನು ಇಲ್ಲಿ ನೀವು ತಿಳ್ಕೊಂಡು ಅವುಗಳನ್ನು ಬೈಫರ್ಕೇಟ್ ಮಾಡಬೇಕು. ಏನೋ ಸೆಪ್ರೇಟ್ ಮಾಡಿ ಅಕೌಂಟ್ಸ್ಗಳ ಪ್ರಿಪೇರನ್ನು ಮಾಡಬೇಕು. ಸೊ ಇಲ್ಲಿ ಅಕೌಂಟ್ಸ್ಗಳನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀವಿ. ಸೊ ನಾವು ಐ ವಿಲ್ ಸ್ಟಾರ್ಟ್ ದ ಫಸ್ಟ್ ಅಕೌಂಟ್, ದ್ಯಾಟ್ ಈಸ್ ಬರ್ಕೊಡ್ದು ಎಲ್ಲರೂ ಚಾಲ್ತಿ ಖಾತೆ ಅಂತ. ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಚಾಲ್ತಿ ಖಾತೆ. ಸೊ ದ ಫಸ್ಟ್ ಟೈಮ್ ಯಾವ್ದೈತೆ ನೆಕ್ಸ್ಟ್ ಬಿಡು? ಪೊಲಿಟಿಕಲ್ ಸೈನ್ಸ್ ಚಾಲ್ತಿ ಖಾತೆ ಒಂದೇ ರೋಮನ್ ಹಾಕಿ ಚಾಲ್ತಿ ಖಾತೆ. ಚಾಲ್ತಿ ಖಾತೆ BOP. So here you first you write the first column items. ಅದು ವಸ್ತುಗಳು ಅಥವಾ ಸರಕುಗಳು.